ಬೇಸಲ್ಲಿದೆ ಇಂಡಸ್ಟ್ರಿ, ಅದನ್ನ ಬಳಸ್ಕೊಂಡು ಹೋಗಿ ಯಾರೋ ಸಿನಿಮಾ ಮಾಡಿದ್ರಲ್ಲ ಏನು ಮಾತಾಡಕ್ಕೆ ಹೋಗ್ಬಿಡಿ, ಇಂಡಸ್ಟ್ರಿಗೆ ಕೆಟ್ಟ ಹೆಸರು ಬರುತ್ತೆ, ಸಿನಿಮಾ ಮಾಡ್ಕೊಂಡು ಹೋಗಿ ಅದರಿಂದನೇ ಬೆಳವಣಿಗೆ ಆಗುತ್ತೆ ಅಂತ ಒಂದು ಮಾತು ಹೇಳಿದೆ. ಮತ್ತೆ ಫಿಲ್ಮ್ ಸಿಟಿನೂ ಕೂಡ ಈ ವರ್ಷ ಮಾಡ್ತಾರೆ ಅಂತ. ಇಲ್ಲ ಖಂಡಿತಮ್ಮ, ಅದು ಅದು ಚಾಲನೆಯಲ್ಲಿ ತರಬೇಕು ಅಷ್ಟೇ. ಇನ್ನೇನು ಫಿಲ್ಮ್ ಸಿಟಿ ಮಾಡಬೇಕು ಅನ್ನೋದು ಇಂತ ಸರ್ಕಾರ ಹೇಳಿದೆ, ಅದನ್ನು ಸ್ವಲ್ಪ ಫಾರ್ವರ್ಡ್ ಬೇಗನೆ ಆಯಿತು ಅಂದರೆ ಅವಾಗೇನೋ ಬೆಳವಣಿಗೆ ಚೆನ್ನಾಗಿರುತ್ತೆ. 500 ಕೋಟಿ ಇಟ್ಟಿದ್ದಾರೆ ಸರ್ ಬಜೆಟಲ್ಲಿ. ಇಲ್ಲ ಹೇಳೋದು ಅದು ಆದಷ್ಟು ಬೇಗ ಚಾಲನೆ ಆದರೆ ಏನಾಗುತ್ತೆ ಅಂದರೆ ತುಂಬ ಫಾಸ್ಟ್ ನಡೆಯುತ್ತೆ. ಇವತ್ತಿನ ಸಂದರ್ಭಕ್ಕೆ ಈಗ ಇತ್ತೀಚೆಗೆ ನೀವು ಚರ್ಚೆ ಆಗ ನೋಡಿದ್ರೆ ನೀವು ಇಂಡಸ್ಟ್ರಿ ಲೀಡ್ ಮಾಡೋರು ಬೇಕು ಅನ್ನೋಂಥ ಪ್ರಶ್ನೆಗೆ ಚೇಂಬರ್ ಅಲ್ಲಿ ಹೆಂಗೆ ಅನಿಸ್ತಿದೆ ಅಂತ. ಇಲ್ಲಮ್ಮ, ಲೀಡ್ ವಿಷಯ ಬರಲ್ಲಮ್ಮ, ಇದರಲ್ಲಿ ಎಲ್ಲರೂ ಭಾಗವಹಿಸ್ಬೇಕು ಅಷ್ಟೇ. ಎಲ್ಲರೂ, ಯಾಕಂದ್ರೆ ನಾವು ಇದ್ದೇ ಇದ್ದೀವಿ, ಎಲ್ಲರೂ ಬರಬೇಕು. ಇವಾಗ ಯಂಗ್ಸ್ಟರ್ಸ್ ಎಲ್ಲ ಮುಂದೆ ಬರಬೇಕು. ವಿ ಹ್ಯಾವ್ ಟು ಬಿ ವೆರಿ ದಿಸ್ ಎಲ್ಲ ಅಂದರೆ ಇಟ್ಸ್ ನಾಟ್ ದಟ್ ನಾವು ಒಬ್ಬ ಹೋಗಿ ಬರ್ತೀನಿ ಹಿಂದೆ. ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯಿತು. ನೀವೇ ಬೆಸ್ಟ್ ಬಾಸ್. ಇಷ್ಟು ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ ಬಾಸ್ ವಾಲಾ ಬಿ ದ ಬಾಸ್. ಹಿಂದೆ ಬರೋ ಕಾಲ ಹೊಂಟೋಯ್ತು. ಇವಾಗ ಹಿಂದೆ ಬರೋದಲ್ಲ. ಲೀಡ್ರ್ ಅಂದರೆ ಏನಂದರೆ ಒಬ್ಬ ಹೋಗಿ ಮುಂದೆ ನಿಂತ್ಕೊತಾನೆ, 1000 ಜನ ಹಿಂದೆ ಬರೋದಲ್ಲ. 1000 ಜನರ ಮಧ್ಯೆ ಇರೋಣ ಲೀಡ್ರು. ಅವಾಗ ಎಲ್ಲರೂ ಲೀಡ್ರ ಫೀಲ್ ಮಾಡ್ತಾರೆ. ಒಬ್ಬೊಬ್ಬರು ಲೀಡ್ರ ಫೀಲ್ ಮಾಡಿದಾಗ ಸಮಸ್ಯೆ ಬೇನ್ ಪರಿಹಾರ ಆಗುತ್ತೆ ಅಷ್ಟೇ. ಅದೇ ಥಾಟು. ಅದು ಯೋಚನೆ ಮಾಡಿಬಿಟ್ರೆ ಪ್ರತಿಯೊಬ್ಬರು 100% ಆಗುತ್ತೆ. ಅದು ತಲೆನೇ ಕೊಡಬಾರ್ದು. ಏನೇ ಸಮಸ್ಯೆ ಇಲ್ಲೇ ಬರೋದೇ ಹೊರತು ಬೇರೆ ಎಲ್ಲೂ ಹೋಗಲ್ಲ. ತಲೆ ಕೆಡಿಸ್ಕೊಳ್ಳೇಬಾರ್ದು. ಬರುತ್ತೆ ಹೋಗುತ್ತೆ, ಇಲ್ಲಿ ಕೇಳ್ಬೇಕು, ಇಲ್ಲಿ ಬಿಡ್ಬೇಕು, ಇಲ್ಲಿ ನೋಡ್ಬೇಕು, ಕಣ್ಣು ಮುಚ್ಕೊಂಡು ಮಡ್ಕೊಂಡ್ಬಿಡ್ಬೇಕು ಅಷ್ಟೇ. ನಮ್ದು ಗೊತ್ತಿಲ್ಲ ನನಗೆ, ತಾಯಣ್ಣಾಗ್ಲಿ ನಂಗೆ ಗೊತ್ತಿಲ್ಲಮ್ಮ. ಪ್ರಾಮಿಸ್ ನಂಗೆ ನಿಜವೂ ಗೊತ್ತಿಲ್ಲ. ನಂಗೆ ಗೊತ್ತಿಲ್ಲ ಒಂದೇ ಚೇಂಬರ್ ಅಮ್ಮ. ನಮಗೆ ಗೊತ್ತಿರೋದು ಒಂದೇ ಚೇಂಬರ್. ನಾ ಹೇಳಿದಮ್ಮ, ನಂಗೆ ಗೊತ್ತಿರೋದು ಒಂದೇ ಚೇಂಬರ್. ಏನೇ ಪ್ರಾಬ್ಲಮ್ ನಾನು ಇಲ್ಲಿ ಫೋನ್ ಮಾಡ್ತೀನಿ ಬರ್ತಾ ಅಲ್ಲಿ ಫೋನ್ ಮಾಡೋಕ್ಕಾಗಲ್ಲ. ಸೊ ಲೆಟ್ ಅಸ್ ಬಿ ಫ್ರ್ಯಾಂಕ್, ಅದು ಇರೋದು ಕರೆಕ್ಟಾ ತಪ್ಪ ನಂಗೆ ಗೊತ್ತಿಲ್ಲ. ರಾಜ್ಕುಮಾರ್ ಬರ್ತಿದ್ರು. ಐ ಆಮ್ ನಾಟ್ ಬ್ಲೇಮಿಂಗ್ ಎನಿಬಡಿ. ಇನ್ನು ಯಾರನ್ನೂ ದೋಷಿಸ್ತಾ ಇಲ್ಲಮ್ಮ. ದಿಸ್ ಚೇಂಬರ್ ನಂಗೆ ಗೊತ್ತಿಲ್ಲ, ಈ ಚೇಂಬರ್ ಒಂದೇ. ಐ ಆಮ್ ವೆರಿ ಸಾರಿ ಅಬೌಟ್ ಇಟ್. ಡೋಂಟ್ ಫೀಲ್ ಬ್ಯಾಡ್. ನನಗೆ ಗೊತ್ತಿಲ್ಲ. ನೀನು ಹೇಳಿದ್ಮೇಲೆ ಗೊತ್ತಾಯ್ತು ಮರಿ. ಇನ್ನು ಸಿಗಮ್ಮ ವಿಷಯ ಗೊತ್ತಣ್ಣ. ಈಗ ಅದು ಪ್ರಾಬ್ಲಮ್ ಆಗಲ್ಲಣ್ಣ. ಈಗ ಅಲ್ಲೂ ಸಿನಿಮಾಗಳು ತಯಾರಾಗುತ್ತೆ, ಇಲ್ಲೂ ಸಿನಿಮಾ ತಯಾರಾಗುತ್ತೆ. ಈಗ ಸುಮಾರು ಟೈಟ್ಲ್ಗಳು ಇಲ್ಲೂ ರಿಜಿಸ್ಟರ್ ಆಗುತ್ತೆ, ಅಲ್ಲೂ ರಿಜಿಸ್ಟರ್ ಆಗುತ್ತೆ. ಈ ತರ ಸಮಸ್ಯೆ ಇದೆ. ಆ ತರದ್ದು ಈ ಚೇಂಬರ್ ಅಲ್ಲೂ ಟೈಟ್ಲ್ ರಿಜಿಸ್ಟರ್ ಆಗುತ್ತೆ. ಶಿವಣ್ಣ ಗೊತ್ತಿಲ್ಲ, ನಾನು ಹೇಳ್ತೀನಿ. ಈಗಾಗಲೇ ಈಗಾಗಲೇ ಈ ಚೇಂಬರ್ಗಳ ವಿಷಯ ನೀವು ಮಾತಾಡ್ತಾ ಇದ್ದೀರಾ. ಈಗಾಗಲೇ ನಿನ್ನೆ ಮುಖ್ಯಮಂತ್ರಿ ಹತ್ರ ಮೊನ್ನೆ ಮಾತಾಡಿದ್ದೀವಿ, ನಾನು ಅಧ್ಯಕ್ಷರೆಲ್ಲ ಹೋಗಿ ಮಾನ್ಯತೆ ಈ ಚೇಂಬರ್ಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಅವರು ಚರ್ಚೆ ಮಾಡಿಬಿಟ್ಟು ಮುಂದಿನ ದಿನಗಳಲ್ಲಿ ಇದಕ್ಕೆ ನಮ್ಮ 85-90 ವರ್ಷ ಇತಿಹಾಸ ಇದೆ ಈ ಚೇಂಬರ್ಗೆ. ರಾಜ್ಕುಮಾರ್ ಅಂಥವರು ಈ ಚೇಂಬರ್ಗೆ ಹೆಂಗ್ ಬರ್ತಿದ್ರು ಅಂತ ಹೇಳಿದ್ರೆ ಹೊರಗಡೆ ಚಪ್ಪಲಿ ಬಿಟ್ಬಿಟ್ಟು ಒಳಗಡೆ ಬರೋದು. ಅದನ್ನ ನಾನು ಕಂಡಾರೆ. ಇವಾಗ ಇಲ್ಲ ಒಂದು ನಿಮಿಷ ಇವಾಗ ಇವಾಗ ಏನ್ ಗೊತ್ತಮ್ಮ, ಇವಾಗ ಇಂಡಸ್ಟ್ರಿ ಅನ್ನೋದು ಎಲ್ಲ ಒಂದೇ ಅಲ್ಲಮ್ಮ. ಸೊ ಹಂಗೇನ ಬಂತು ಅಂದ್ರೆ ಅವ್ರನ್ನೂ ಕರೆಸ್ತೀವಿ, ಮಾತಾಡಿ ಭಯ ಬಿಡಿ ಎಲ್ಲ ಸರಿಯಾಗುತ್ತೆ.